ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹಿಂಗದ್ರಿ, ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಬ್ಲಾಗ್ನ ನೋಡ್ರಿ, ಈಗ ಬೆಳಗ್ಗಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಸೊ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿ ಹೊಂಟ್ರಕ್ಕ ಅಂತ ಕೇಳ್ಬೋದು. ನಾನು ಹಸ್ಬೆಂಡ್ ಅರ್ವಿ ನೋಡ್ರಿ ಎಲ್ಲಿ ಬಂದೀವಿ ಅಂತಂದ್ರೆ ದೇವಸ್ಥಾನಕ್ಕೆ ಬಂದೀವಿ. ಇವತ್ತು ಬೆಳಗ್ಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಟ್ಟು ಸೊ ದೇವಸ್ಥಾನಕ್ಕೆ ಬಂದೀವಿ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಹನುಮಪ್ಪನ ಗುಡಿಗೆ ಬಂದೇವು ನೋಡ್ರಿ. ಹಸ್ಬೆಂಡ್ ಡ್ಯೂಟಿಗೆ ಹೋಗೋದ್ರೊಳಗನ ಹೋಗಿ ಬಂದ್ರ ಆತ, ಅವ್ರನ್ನೂ ಕರ್ಕೊಂಡು ಅಂತೇಳಿ ಬಂದೀವಿ. ಮತ್ತು ಅವ್ರ ಡ್ಯೂಟಿಗೆ ಹೋಗಿಂದ ಕಟ್ ಹೋದ್ರೆ ಆತು ಬಿಡು, ಕೆಲಸ ಎಲ್ಲ ಮುಗಿಸ್ಕೊಂಡು ಅಂತ ಅನ್ಕೊಂತ ಮಧ್ಯಾಹ್ನ ತಿರುಗುತ್ತಾ, ಇಲ್ಲ ಅಂತಂದ್ರೆ ಸಂಜೆಗೆ ಆಗನ ಇನ್ನೇನು ಸ್ವಲ್ಪ ಹೊತ್ರೊಳಗನ ಹಸ್ಬೆಂಡ್ ಬಂದ್ಬಿಡ್ತಾರಲ್ಲ ಅಂತೇಳಿ ಅವ್ರು ಬಂದಿಂದ ಹೋದ್ರಾತ್ ಬಿಡ ಅಂತ ಅನ್ಕೊಂತ ನೈಟನ ಆಗ್ಬಿಡ್ತೈತಿ, ಕತ್ಲನ ಆಗತ್ತ. ಸೊ ಹಂಗಾಗಿ ಇಲ್ಲ ಈಗ ಅವ್ರು ಹೋಗೋದ್ರೊಳಗನ ಹೋಗಿ ಬಂದ್ಬಿಟ್ರೆ ಬಿಡ ಅಂತೇಳಿ ಸೊ ಬಂದು ಈಗ ಆ್ಯಕ್ಚುಲಿ ಹಿಂದಿನ ದಿನ ನೈಟ್ ಇದು ಹನುಮಪ್ಪನ ಗುಡಿಗನ ಬಂದು ಹಂಗೆ ಜಸ್ಟ್ ನಮಸ್ಕಾರ ಹಾಕೊಂಡು ಹೋಗಿದ್ವಿ. ಯಾಕಂದ್ರೆ ಕತ್ಲಾಗಿತ್ತಲ್ಲ. ಸೊ ಹಂಗೆ ಜಸ್ಟ್ ನಮಸ್ಕಾರ ಹಾಕಿ ದೀಪ ಹಚ್ಚಿ ಹೋಗಿದ್ವಿ. ಸೊ ಈಗ ದೇವರಿಗೆ ಎಡಿ ಅದು ಮಾಡಿಕೊಂಡು ಎಡಿ ಅಂತ ಅಂದ್ರೆ ದೇವರಿಗೆ ನೈವೇದ್ಯ ಸೊ ಮಾಡಿಕೊಂಡು ಈಗ ದೇವ್ರಿಗೆ ಬಂದೆ ನೋಡ್ರಿ. ಇಲ್ಲಿಂದ ಈಗ ನೆಕ್ಸ್ಟು ದುರ್ಗಾದೇವಿಗೆ ಹೋಗಬೇಕು. ಸೊ ಭಾಳ ದಿನ ಆಗಿತ್ತು ಆ ದೇವಸ್ಥಾನಕ್ಕೆ. ಅದು ಹಿಂಗೆ ಫ್ಯಾಮಿಲಿ ಸಮೇತ ಎಲ್ಲ ಬಂದಿರಲಿಲ್ಲ. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ರು. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಜಲ್ದಿ ಇದು ದೇವಸ್ಥಾನಕ್ಕೆ ಹೊಂಟೇವಿ. ಸೊ ಬರೀ ವ್ಲಾಗ್ನ ಎಂಡ್ ತನಕ ನೋಡಿರಿ, ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇವಾಗಂಕರ ವಿಂಟರ್ ಸೀಸನ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಎಲ್ಲ ವೆದರ್ ಚಿಲ್ಲಾಗಿತ್ತು ನೋಡಿರಿ. ಥಂಡಿ ಇತ್ತು. ಇನ್ನೊಂದು ತಿಂಗಳು ಅಲ್ಲ, ಒಂದು 15 ದಿನ ಅಂತ ಅಂದ್ಕೊಳ್ಳಿ. ಸೊ ಅಷ್ಟು ಥಂಡಿ ಇರ್ತೈತಿ. ಆನಂತರ ಇನ್ನು ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡ್ರಿ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಬಂದ್ವಿ. ದೇವಸ್ಥಾನಕ್ಕೆ ಒಳಗೆ ಹೋಗ್ತಿದ್ದಂಗನ ದುರ್ಗಾದೇವಿಗೆ ಮಂಗಳಾರತಿ ಸ್ಟಾರ್ಟ್ ಆಯಿತು. ಸೊ ಮಂಗಳಾರತಿ ಟೈಮಿಗೆ ಹೋದ್ವಿ. ಸೊ ಮಂಗಳಾರತಿ ಎಲ್ಲ ತಗೊಂಡು ದೇವ್ರ ದರ್ಶನ ಎಲ್ಲ ತಗೊಂಡು ಬಂದೆ ನೋಡ್ರಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಷ್ಟಾಗಿ ದೇವಸ್ಥಾನದಲ್ಲಿ ಯಾರೂ ಇರಲಿಲ್ಲ, ವಾರ ಏನೂ ಇಲ್ಲಲ್ಲ, ಹಾಗಾಗಿ ರಶ್ ಇರಲಿಲ್ಲ ನೋಡ್ರಿ. ಇಲ್ಲಿಗೊಬ್ರು ಅಷ್ಟೇ ಇದ್ರು. ಸಂಡೇ ಅಲ್ವಾ ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಮನೇಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ವಾರ ಫುಲ್ ಎಲ್ಲ ಕೆಲ್ಸಕ್ಕೆ ಹೋಗಿ ಎಲ್ಲೋ ಒಬ್ಬೊಬ್ರು ಮಾತ್ರ ಹೊರಗೆ ಔಟಿಂಗ್ ಅದು ಸುತ್ತಾಡಕ್ಕೆ ಹೋಗ್ತಾರೆ. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ್ಕೊಳ್ಳೆ ನೋಡ್ರಿ, ಈಗ ಕಿಚನ್ ಕೆಲಸ ಸ್ಟಾರ್ಟ್ ಆಗೈತಿ. ಹಸ್ಬೆಂಡನ್ನು ಅವರು ಬಂದ್ಕೊಳ್ಳೆ ಊಟ ಮಾಡಿಕೊಂಡು ಅವರು ರೆಡಿಯಾಗಿ ಈಗ ಡ್ಯೂಟಿಗೆ ಹೊಂಟಾರ. ತಮ್ಮನೂ ಅವನು ಕಾಲೇಜ್ಗೆ ಹೋಗಕ್ಕೆ ಅವನು ರೆಡಿಯಾಗಿ ಹೊಂಟಾನ. ಆ್ಯಂಡ್ ಈಗ ಅರ್ವಿ ನೋಡ್ರಿ ಉಣ್ಣಕ್ಕಂತನ ಮೊಸರನ್ನ ಮಾಡಿತ್ತು ಬೆಳಗ್ಗೆ. ಸೊ ಮೊಸರನ್ನ ಉಣ್ಣಕ್ಕಂತನ. ಆ್ಯಂಡ್ ನಾನು ಈಗ ದೋಸೆ ಹಿಟ್ಟು ರುಬ್ಬನ ಅಂತಂದು ರುಬ್ಬಕ್ಕಂತಾನೆ. ಆ್ಯಕ್ಚುಲಿ ಹಿಂದಿನ ದಿನ ನೈಟನ್ನ ರುಬ್ಬಬೇಕಾಗಿತ್ತು. ನೈಟ್ ಮರ್ತಾ ಬಿಟ್ಟಿನಿ ಆ್ಯಕ್ಚುಲಿ ರುಬ್ಬೋದು. ಈಗ ಬೆಳಗ್ಗೆ ಎದ್ದು ರುಬ್ಬಾಕಂತೀನಿ ನೋಡ್ರಿ. ಈಗ ಮಧ್ಯಾಹ್ನ ಮ್ಯಾಗ ಅದು ಮಾಡ್ಕೊಂಡು ತಿಂದರೆ ಆಯಿತು. ಹೆಂಗಿದ್ರು ಬ್ರೇಕ್ಫಾಸ್ಟ್ ಮೊಸರನ್ನ ಅದೆಲ್ಲ ಮಾಡೈತಿ. ಅನ್ನ ಸಾಂಬಾರು ರೊಟ್ಟಿ ಪಲ್ಯ ಅದೆಲ್ಲ ಐತಿ. ಬೆಳಗ್ಗೆಗೆ ಮತ್ತು ಮಧ್ಯಾಹ್ನದ್ರಾಗ ಆಗತ್ತೆ. ಸಂಜೆ ಮ್ಯಾಗ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಈಗ ಹಿಟ್ಟು ರುಬ್ಬಿ ಇಟ್ಕೊಂಡೆ ನೋಡ್ರಿ, ನೋಡ್ತಾ ಇರ್ಬೋದು. ಸೊ ಇದನ್ನೀಗ ಸಂಜೆವರೆಗೂ ಹಂಗೆ ಇಡ್ತೀನಿ. ಸಂಜೆ ಹಿಂಗೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತೇಳಿ ಅನ್ಸುತ್ತಲ್ಲ, ಅವಾಗ 2 ದೋಸೆ ಹಾಕ್ಕೊಂಡು ತಿಂತೇವೆ. ಆ್ಯಂಡ್ ನೈಟು 2 ದೋಸೆ ಹಾಕ್ಕೊಂಡು ತಿಂದು ಅನ್ನ ಸಾಂಬಾರು ಅದು ಉಣ್ತೇವೆ. ಆ್ಯಂಡ್ ಬೆಳಗ್ಗೆ ಮಾರ್ನಿಂಗಿಗೂ ಎಲ್ಲರಿಗೂ 1-2 ಬರೋಂಗೂ ಆಗತ್ತೆ. ಸೊ ಈ ರೀತಿಯಾಗಿ ಆಯಿತು ನೋಡ್ರಿ. ಈ ವಾರ ಆ್ಯಕ್ಚುಲಿ ಈ ಥರ ಆಗಿದ್ದು ಇದು ಫಸ್ಟ್ ಟೈಮು. ಯಾವಾಗೂ ರಾತ್ರಿ ನಾವು ರುಬ್ಬಿ ಇಟ್ಟಿರ್ತಿದ್ದೆ, ಮರ್ತಾ ಬಿಟ್ಟಿನಿ. ಆ್ಯಕ್ಚುಲಿ ನೆನೆಸಿಟ್ಟಿರೋದು ನನಗೆ ನೆನಪಾಗಿಲ್ಲ. ಮಲ್ಕೊಳ್ಳೋವಾಗ ನೋಡ್ತೀನಿ, ಅಯ್ಯೋ ಇನ್ನೇನು ರುಬ್ಬೋದು ಬಿಡು, ಭಾಳ ಟೈಮ್ ಆಗೈತಿ, ನಾಳೆ ಬೆಳಗ್ಗೆ ರುಬ್ಕೊಂಡು ಇದು ಮಾಡಿದ್ರೆ ಆಯ್ತು ಬಿಡು ಅಂತಂದು ಹಂಗೆ ಸುಮ್ಮಿಟ್ಟು ಮಲ್ಕೊಂಡೆ ನೋಡ್ರಿ. ಟೈಮ್ ಭಾಳ ಆಗಿರೋದ್ರಿಂದ. ಸೊ ಈಗ ನೋಡ್ರಿ ಗಂಜಿ ಕುಡಿಬೇಕು ಅಂತಂದು ತಾಟಿಗೆ ಗಂಜಿ ಹಾಕ್ಕೊಂಡೆ. ಸ್ವಲ್ಪ ಬಿಸಿ ಮಾಡ್ಕೊಂಡೆ. ಬಿಸಿ ಇದ್ರನ
ಕುಡಿಯೋಕೆ ಚಲೋ ಅನ್ಸುತ್ತೆ ಅಂತೇಳಿ ಅದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿತೀವಿ. ಒಮ್ಮೆ ಹಾಲು ಹಾಕ್ಕೊಂಡು ಹಂಗೆ ಕುಡಿತೀನಿ, ಒಮ್ಮೆ ಜಸ್ಟ್ ಉಪ್ಪು ಉದುರಿಸ್ಕೊಂಡು ಕುಡಿದಿರ್ತೀನಿ. ಹಂಗೂ ಹಿಂಗೂ ಕೂಡ ಕುಡಿದಿರ್ತೀವಿ ನೋಡ್ರಿ. ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮೊದಲ ಒಟ್ಟು ಗಂಜಿ ಕುಡಿಯೋದು. ಸೊ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮೊದಲ ಹಿಂಗೆ ಬೆಳಗ್ಗೆ ಎದ್ದು ಕೂಡಲೇ ಟೀ ಕಾಫಿ ಹಿಂಗೆ ಕುಡಿತಾರೆ ನೋಡ್ರಿ. ಸೊ ಆ ರೀತಿ ನಮ್ಮ ಮನ್ಯಾಗ, ಸೊ ನಮ್ಮ ಮನ್ಯಾಗ ಇದೊಂದು ಹ್ಯಾಬಿಟ್ ಐತೆ ನೋಡ್ರಿ. ಇದೇ ರೀತಿ ನಿಮ್ಮ ಮನ್ಯಾಗೂ ಯಾರಿಗೆಲ್ಲ ನಾವು ನೋಡ್ತಿರೋವಂಥ ವ್ಯೂವರ್ಸ್ಗೆ ಐತಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಹೆಲ್ತ್ಗೆ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಟೀ ಕಾಫಿ ಯಾರು ಕುಡಿತಿರಲ್ಲ, ಸೊ ಟೀ ಕಾಫಿ ಕುಡಿಯೋದು ಬಿಟ್ಟು ಈ ಥರ ರಾಗಿ ಗಂಜಿ ಮಾಡಿಕೊಂಡು ಕುಡಿಯೋ, ರಾಗಿ ಅಂಬ್ಲಿ ಒಂದೇ ಟೇಸ್ಟ್ ಮಾಡಿಕೊಂಡು ಕುಡಿಯೋದಕ್ಕಿಂತ ಒಂದಿನ ರಾಗಿ ಗಂಜಿ, ಒಂದು ಸ್ವಲ್ಪ ಇನ್ನೊಂದಿನ ಒಂಚೂರು ಬೆಲ್ಲ ಹಾಕಿ ಮಾಡ್ಕೊಂಡು ಕುಡಿಯೋದು, ಇನ್ನೊಂದಿನ ಒಂಚೂರು ಮಜ್ಜಿಗೆ ಹುಳಿ ಈ ರೀತಿ ಹಾಕಿ ಬಟ್ 3-4 ಫ್ಲೇವರಲ್ಲಿ ಮಾಡ್ಕೊಂಡು ಕುಡಿದ್ರೆ ಡಿಫ್ರೆಂಟ್ ಟೇಸ್ಟೂ ಮಾಡ್ದಂಗೆ ಆಗುತ್ತೆ. ಸೊ ಸಂಜೆ ಮತ್ತು ಬೆಳಗ್ಗೆ 2 ಟೈಮಿಗೂ ಮಾಡಿಟ್ಕೊಂಡ್ಬಿಟ್ರೆ ಸೊ ಸಂಜೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿಬೋದು. ಹಾಲು ಅದು ಹಾಕ್ಕೊಂಡು ಕುಡಿಬೋದು, ಹಂಗೂ ಕುಡಿಬೋದು. 2 ರೀತಿ ಐತಿ ನೋಡ್ರಿ. ಟೀ ಕಾಫಿ ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ. ಅದರ ಬದಲಾಗಿ ರೂಟೀನ ಚೇಂಜ್ ಮಾಡಿಕೊಡ್ರಿ. ನಿಮಗೆ ಚೇಂಜ್ ಮಾಡಿ ನೋಡಿರಿ, ಚೆನ್ನಾಗಿರ್ತೈತಿ. ಸೊ ಟೀ ಕಾಫಿ ಹೆಲ್ತ್ಗೆ ಒಳ್ಳೇದಲ್ಲ ನೋಡಿರಿ, ಚೇಂಜ್ ಮಾಡಿ ನೋಡಿರಿ. ನೋಡೋಣ, ನೋಡ್ತಿರೋಂಥ ವ್ಯೂವರ್ಸ್ ಎಷ್ಟು ಜನ ಟೀ ಕಾಫಿ ಬಿಡ್ತೀರಾ ಅಂತೇಳಿ. ನಾವಂಕರ ಬಿಡ್ರಿ, ಟೀ ಕಾಫಿ ಕುಡಿ ಹ್ಯಾಬಿಟ್ಸ್ ಇಲ್ಲ ನಮ್ಮ ಮನ್ಯಾಗ. ನಮ್ಮ ಅಜ್ಜ ನಮ್ಮ ಅಮ್ಮಗಂತೆ ಮಾಡಿರ್ತೀವಿ. ಸೊ ಅವ್ರು ಮಾಡಿದಾಗ ಹಿಂಗೆ ಥಂಡಿದಿಂದಾಗ ಅಷ್ಟೇ ಒಂದು ಸ್ವಲ್ಪ ಕುಡಿಬೇಕು ಅನ್ಸುತ್ತೆ ನೋಡ್ರಿ, ಮಾಡಿರ್ತದಲ್ಲ. ಸೊ ಆಗ ಕುಡಿಬೇಕು ಅಂತೇಳಿ ಅನ್ಸುತ್ತೆ. ಮತ್ತು ಸಂಜೆ ಮ್ಯಾಗ ಮತ್ತು ರಾಗಿ ಗಂಜಿನ ಬಿಸಿ ಮಾಡಿಕೊಂಡು ಹಾಲು ಹಾಕ್ಕೊಂಡು ಕುಡಿದು ಸೊ ದೋಸೆ ಮಾಡ್ಕೊಂಡು ತಿಂದು ಈಗ ನೋಡ್ರಿ ಹಸ್ಬೆಂಡ್ ಡ್ಯೂಟಿಯಿಂದ ಬಂದಾರ. ಸೊ ಅವ್ರು ಬಂದ ಕೂಡಲೇ ಅವ್ರನ್ನೀಗ ಮಾರ್ಕೆಟಿಗೆ ಕರ್ಕೊಂಡು ಹೊಂಟೀನಿ. ಇವಾಗ ನ್ಯೂ ಇಯರ್ ಬಂತಲ್ಲ ಫ್ರೆಂಡ್ಸು, 2026. ಸೊ ಕ್ಯಾಲೆಂಡ್ರದು ಬೇಕಾಗಿತ್ತು. ಈಗ ಮನೆ ಸಲ ಮಾರ್ಕೆಟ್ಗೆ ಹೋದ, ನಾನು ಬರ್ತಡೇಗೇನು ಹೋಗಿದ್ದಿಲ್ಲ ಶಾಪಿಂಗಿಗೆ. ಸೊ ಆಗ ತೊಗೊಂಬರ್ಬೇಕು ಅಂತಂದ್ರೆ ಮರ್ತಾ ಬಿಟ್ವಿ, ತೊಗೊಂಬರೋಕ್ಕಾಗಲಿಲ್ಲ. ಟೈಮ್ ಒಂದಾಗಿತ್ತು ಅವತ್ತು. ಸೊ ಅಂಗಡಿಯೆಲ್ಲ ಕ್ಲೋಸ್ ಹಾಕಂತಿದ್ದು, ಮೊದಲು ಹೋಗೋದಲ್ಲಿ ಲೇಟಾಗಿ ಹೋಗಿದ್ವಿ. ಹಾಗಾಗಿ ಕ್ಯಾಲೆಂಡ್ರು, ಒಂದಷ್ಟು ಸೋಪು ಆ್ಯಂಡ್ ಇನ್ನೂ ಒಂದಷ್ಟು ಒಂದು 3-4 ಐಟಮ್ ಬೇಕಾಗಿದ್ದು. ಹಾಗಾಗಿ ತೊಗೊಂಬರೋಣ ಅಂತೇಳಿ ನಾನು ಹಸ್ಬೆಂಡ್ ಈಗ ಹೊಂಟೇವಿ. ಹಂಗೆ ತಮ್ಮನೂ ಕಾಲ್ ಮಾಡಿದ್ದ, ಅವನ ಜೊತೆ ಮಾತಾಡ್ಕೊಂತ ಹೊಂಟಿದ್ದೆ ನೋಡ್ರಿ. ಸೊ ಈಗ ಬಂದ್ವಿ, ನೋಡ್ತಾ ಇರ್ಬೋದು ಮಾರ್ಕೆಟ್ನಾಗನ ಅದೀವಿ. ಇಲ್ಲಿ ಬುಕ್ ಸ್ಟಾಲಿಗೆ ಬಂದ್ವಿ ನೋಡ್ರಿ. ಈಗ ಬುಕ್ ಸ್ಟಾಲ್ ನೋಡಿದ್ರೆ ಈಗ ಫುಲ್ ಅಂಗಡಿ ತುಂಬ ಇಲ್ಲಿಂದ ಅಲ್ಲಿ ಮಟ್ಟ ಕ್ಯಾಲೆಂಡ್ರ್ ಹಾಕಿಬಿಟ್ಟಿರ್ತಾರೆ. ನೋಡ್ತಾ ಇರ್ಬೋದು, ಅಂಗಡಿನ ಕಾಣವಲ್ದು, ಬರೀ ಕ್ಯಾಲೆಂಡ್ರ ಕುಕ್ಬೇಕು ಕಣ್ಣಿಗೆ, ಹೋಗಾರ್ಗೆ ಬಗಾರ್ಗೆ. ಇದೊಂದು ತಿಂಗಳು ಹಿಂಗೆ ನೋಡ್ರಿ, ನಾನು ಜನವರಿ ಪೂರ್ತಿ ಮುಗಿ ಮಟ್ಟ ಅಂಗಡಿ ತುಂಬ ಕ್ಯಾಲೆಂಡ್ರ್ ಹಾಕಿರ್ತಾರೆ. ಸೊ ಕ್ಯಾಲೆಂಡರ್ ತೊಗೊಂಡ್ವಿ. ಹಂಗೆ ನನಗೊಂದು ಡೈರಿ ಬೇಕಾಗಿತ್ತು. ನನ್ನೊಂದು ಹಳೆಯ ಡೈರಿ ಫುಲ್ ಮುಗಿದಿತ್ತು. ಒಂದು 2026 ಡೈರಿ ತೊಗೊಳ್ಳೋಣ ಈ ವರ್ಷದ್ದು ಅಂತೇಳಿ ನೋಡೋಕಂತೇನೆ. ಒಂದು ಸ್ವಲ್ಪ ನನಗೆ ಯೂನೀಕಾಗಿರೋದು ಬೇಕಾಗಿತ್ತು. ಹಂಗೆ ಜಸ್ಟ್ ಪ್ಲೇನ್ ಆಗಿರೋದಕ್ಕಿಂತ ನನಗೊಂದು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಆ ಡೈರಿ ಮ್ಯಾಗ ನೋಡಿದರೆ ಪಾಸಿಟಿವ್ ಏನಾದರೂ ಥಾಟ್ಸ್ ಇರೋದು ಬರೆದಿರೋದು ಈ ಥರ ಬೇಕಾಗಿತ್ತು. ಎಲ್ಲವೂ ನೋಡಿದ್ರೆ ಆಲ್ರೆಡಿ ಇವಾಗೇನು ಯೂಸ್ ಮಾಡಿನಲ್ಲ ಅದೇ ಥರ ಡೈರಿ ಇತ್ತು. ಒಂದು ಜಸ್ಟ್ ಹಂಗೆ ಪ್ಲೇನ್ ಬಂದು 2026 ಅಂತ ಅಷ್ಟೇ ಇತ್ತು. ಒಂದು 2 ಅಂಗಡಿ ನೋಡಿ ಒಟ್ಟು ಫೈನಲ್ ಮಾಡಿ ಒಂದು ತಗೊಂಡು ಬಂದೆ. ನೆಕ್ಸ್ಟ್ ಅಲ್ಲಿಂದ ಈಗ ನೋಡ್ರಿ, ಈಗ ಮೆಡಿಕಲ್ ಶಾಪಿಗೆ ಬಂದೇವಿ. ನನಗೆ ಶಾಂಪೂ ಬೇಕಾಗಿತ್ತು, ಶಾಂಪೂ ಖಾಲಿ ಆಗಿತ್ತು. ಸೊ ಹಂಗಾಗಿ ನಾನು ಖಾದಿ ಶಾಂಪೂ ಹುಡುಕಿದೆ, 1-2 ಕಡೆ ಸಿಗಲಿಲ್ಲ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಶಾಂಪೂ ತೊಗೊಬಂದಾಗ ಡಿಮಾರ್ಟ್ನೇ ತೊಗೊಂಬಂದಿದ್ದೆ. ಇನ್ನು ನೆಕ್ಸ್ಟು ಯಾವಾಗ ಹೋಗ್ತೀವಿ ಬಿಡು ಡಿಮಾರ್ಟಿಗೆ ಅಂತಂದು, ಇಲ್ಲಿ ಸಿಗುತ್ತೇನೋ ಇಲ್ಲಿಲ್ಲ, ಸಿಗ್ಬೋದು ಅಂತೇಳಿ ಬಂದೆ, ಬಟ್ ಸಿಗಲಿಲ್ಲ. ಬೇರೆದ ಶಾಂಪೂ ತೊಗೊಂಬಂದೆ ನೋಡ್ರಿ, ಮಾಮಾ ಅರ್ಥದ. ಕ್ಯಾಲೆಂಡರ್ ಹಾಕ ತೆಗಿಯೋದನ. ಒಂದೊಂದು ವರ್ಷ ಯಾವಾಗ ತೊಗೊಂಡು ಎಲ್ಲ ಐತಿ ಸೋಪ್. ಎರಡು ವರ್ಷದ ಕ್ಯಾಲೆಂಡರ್ ಅದಾವ ಅಲ್ಲಿ, ತೆಗಿಯೋಣ, ತೆಗೆದು ಹೊಸದು ಹಾಕು. ಸೂತ್ ಹಿಡಿ ಅತ್ತಾಗ ಎಲ್ಲಿ ಇಡ್ತೀನಿ. ಹೆಂಗಿರ್ತೈತಿ ಕ್ಯಾಲೆಂಡರ್, ಇದು ಹಂಗಿರ್ತೈತಿ ಈ ವರ್ಷದ್ದು. ಇದೊಂದು ಸ್ವಲ್ಪ ಸ್ಪೆಷಲ್ ಕೊಟ್ರೆ ನೋಡಿ, ಏನ ಬರಿಬೇಕು, ಏನಾರ ಹೆಚ್ಚಿನ ಜಾತ್ರೆ ಇದ್ರ ನಿನ್ನ ಇರ್ತಾವ ನೋಡು, ಯಾವ್ದು ಅದು ಅಷ್ಟೇ ಆಯ್ತದ. ನೆಕ್ಸ್ಟ್ ಇಲ್ಲ ಇಲ್ಲ, ಹೌದಲ್ಲ, ಬೇಸ್ ಮಾಡ್ದಿಲ್ಲ ಏನ ಮಾಡಿದ್ರ ಒಂದ ಜನವರಿ ಕ್ಯಾಲೆಂಡರ್ನ ಹರಿದ್ ಬಿಟ್ರಲ್ಲ. ಒಂದೇದ ಬೋನಿಗಿ ಚಲೋ ಮಾಡ್ತೀರಿ.
ನಿಮ್ಮ ಮಾಮನ ಮಾಡಿದ್ದ ನೀ ನೋಡ್ ನಾ ನೋಡ್ ಅಂತ ಹೇಳಿ. ಇಷ್ಟು ದಿವಸ ಆತ. ಇಷ್ಟು ದಿವಸ ಆತ. ಇವತ್ತಿನ್ನೂ 4 4ನೇ ತಾರೀಕು ಬಂತು. ಎಲ್ಲಿ ನಮ್ಮ ಊರಿನ ಬನಶಂಕರಿ ಜಾತ್ರೆ. ಇದು ತಿಂಗಳ ಕೊಡ್ಬೇಕಿಲ್ಲ ಏನಾರ ಹಿಂಗ್ ಮಂತ್ಲಿ ಏನೋ ಬರೀ ಇರ್ತಾವ. ಈ ತರ ಬಾಕ್ಸ್ ಎಕ್ಸಾಮ್ ಇರ್ತಾವಲ್ಲ, ಎಕ್ಸಾಮ್ ಅಷ್ಟು ಬರೀದು ಕೊಟ್ಟಿರ್ತಾರೆ. ಇನ್ನು ಇದ್ರಾಗ ಈ ಮಂತ್ ಕೊಟ್ಟಿಲ್ಲ ನೋಡು. ಫೆಬ್ರವರಿ ಭಾಳ ಜಾತ್ರೆ ಅದಾವ ಇಲ್ಲಿ. ಫೆಬ್ರವರಿಯಾಗ ಇಲ್ಲಿ ಇಲ್ಲ, ಹೆಚ್ಚಿನ ಜಾತ್ರೆ ಬರೀಬೇಕು ಇಲ್ಲಿ. ಆಗ ಈ ಥರ ಬಿಡೋದು. ಎಲ್ಲರೂ ಹೋಗೋದವಳ ಫೆಬ್ರವರಿಯಾಗ ಅಷ್ಟೇ ಇಲ್ಲ. ಅಲ್ಲೊಂದಿಲ್ಲ. ಅದು ಯಾವ ತಿಂಗಳದ? ಜುಲೈದಾಗ. ಕಡೆ ನನ್ನ ಬರ್ಡೇ ನೋಡ್ತೀನಿ. ನಿನ್ನ ಬರ್ಡೇ ನಿಂದು ಹೋತ ಒಟ್ಟಿ ಆಲೆ ನೋಡು. ಒಂದು ದಿವ್ಸಕ್ಕೆ ಜಿಗಿದಾಡಕತ್ತಿ. ಜಿಗ್ದಾಡಕತ್ತೀನಿ. ಸಂಕ್ರಾಂತಿ ಎಳ್ಳಮಾಸಿ ಮಾಡಲಿಲ್ಲ ಅಂದ್ರೆ ನೋಡಿ ನಿನ್ನ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತಿ? ಯೂಟ್ಯೂಬ್ರಿಗೆ ಹೇಳ್ತೀನಿ ನಿನ್ನ ಏನಂತ. ನೋಡ್ರಿ ಹಬ್ಬ ಚಂದ ಮನ್ಯಾಗ ಮಾಡುದು ನೋಡ್ರಿ ಅಂದ್ಬಿಡ್ತೀನಿ. ಏನದ ನೋಡಿ, ಈಗ ಎಲ್ಲ ತಿರು ಹಾಕ್ಬಿಡ್ತೇನ. ಇವತ್ತು ಫೆಬ್ರವರಿ ಈ ವರ್ಷ ಎಷ್ಟು ಬಂದಿತ್ತು? 28 ಬಂದಿತ್ತೇನ? ಹೋದ ವರ್ಷನ ಹಚ್ಚಿ ವರ್ಷ ಅನ್ಸತ್ತಲ್ಲ. 29 ಬಂದಿದ್ದು ಫೆಬ್ರವರಿ, ಅಧಿಕ ಮಾಸ ಅಂತೇಳಿ. ನಿನ್ನ ಬರ್ತಡೇ ಯಾವಾಗೈತೇನಪ್ಪ? ನಮಗೆ ನೆನಪಿಲ್ಲ. 28 ನೋಡು. ಅಧಿಕ ವರ್ಷ 28 ಅಂದ್ರೆ ಮುಂದಿನ ವರ್ಷಲ್ಲ ಹಚ್ಚಿ ವರ್ಷ. 3 ವರ್ಷಕ್ಕೊಮ್ಮೆ ಬರ್ತಂತಾರಲ್ಲ ಅಧಿಕ ಮಾಸ. ಮುಂದಿನ ವರ್ಷ ಬರ್ಬೋದು 27ಕ್ಕೆ. 4 ವರ್ಷ 3 ವರ್ಷ. ಅಧಿಕ ಮಾಸ ಎಷ್ಟು ವರ್ಷಕ್ಕೊಮ್ಮೆ ಬರ್ತೈತಿ? 3 ವರ್ಷ ಅಲ್ಲ? ಮತ್ತೆ 4 ವರ್ಷ ನಗ್ತಾ ನೋಡು. ಸೊ ಎಷ್ಟು ವರ್ಷಕ್ಕೆ ಬರ್ತಾವಂತ ನೀವು ಗೊತ್ತಿತ್ತು ಕಮೆಂಟ್ ಮಾಡಿ ಹೇಳ್ರಿ. ಹಸ್ಬೆಂಡ್ ನೋಡ್ರಿ 4 ವರ್ಷ ಅನ್ನಕತ್ತಾರ. ಇವ ನೋಡ್ರ ಹಸ್ಬೆಂಡ್ ನೋಡ್ರಿ 3 ವರ್ಷ ಅನ್ನಕತ್ತಾರ. ಇವ ನೋಡ್ರಿ 4 ವರ್ಷ ಅನ್ನಕತ್ತಾರ. ಅಧಿಕ ವರ್ಷ ಅಂದ್ರೆ 4. ಆತ ನೋಡಿದಿಲ್ಲ ಕೊಡು, ಹಾಕ್ತೀನಿ ಅಲ್ಲೇ. ಓಕೆನಾ? 50 ರೂಪಾಯಿ ಕೊಟ್ಟು ತಂದಿರಿ. ನಾನಾಗಿತ್ರಿ ನೋಡು. ನೀನಾಗಿತ್ತರ ಎಷ್ಟು ಕೊಡ್ತಿರ್ತಿದ್ದಿ? 1 ರೂಪಾಯಿ ಕೊಡ್ತಿರ್ತಿದ್ದೀನ? ಕೊಡ್ತಿದ್ದೇ ಇಲ್ಲ. ಹಂಗ ಪುಗ್ಸಟ್ಟಿ ಕೊಟ್ಬಿಡ್ತಾರ. ನೀನು ನೋಡಿ ನಿಂದು ಜನವರಿ ತಿಂಗಳದ್ದು ಗೋವಿಂದ ಆತ್ ನಿಂದು. ಹರದ್ರಲ್ಲ ಮಾವಾಳೆ ಕುಡ್ಕೊಂಡ ಹಿಂಗಿಡ್ದ್ನಿ ಹಿಂಗ್ ಸರಿಸ್ಬಿಟ್ಟ. ಈ ವರ್ಷ ಮೊಹರಂ ಯಾವಾಗೈತಿ ನೋಡ್ಲ? ಇಲ್ಲ ಮೊಹರಂ ಇಲ್ಲ ಈ ವರ್ಷ, ಯಾಕಂದ್ರ ಕ್ಯಾಲೆಂಡರ್ ಹೊಸದೈತಿ. ಹೊಸ ಕ್ಯಾಲೆಂಡರ್ ಇದ್ರ ಸರಿ ಚೆನ್ನಾಗಿ ನೋಡಿ. ಜಲ್ದಿ ನೋಡಿ ಯಾವ ತಿಂಗಳದಾಗೈತೆ? ಅಕ್ಟೋಬರ್ದಾಗೈತೆನಾ ನವಂಬರ್ದಾಗೈತೆ? ಇಲ್ಲ ಈ ಸಲ ಇಲ್ಲಂತ. ಏಪ್ರಿಲ್ ಮೇ ಬರ್ತಾವ. ಫೆಬ್ರವರಿ ಮೊಹರಂ ಅಲ್ಲಿ ಬರ್ತದನ? ಜೂನ್ದಾಗ ಬರ್ತಾನೆ ಈ ವರ್ಷ. ಆಗ್ತೈತಿ. ಡೈರಿ ತೊಗೊಂಬಂದಿ ನಮ್ದಿದ ಡೈರಿ. ಎಲ್ಲಿಂದ ಐತಿ? ಯಾವಾಗೈತಿ? ಇಲ್ಲಿಂದ ಸ್ಟಾರ್ಟ್. ಇಲ್ಲಿ ನೋಡಿ ಮೊಹರಂ ಇಲ್ಲಿ ಸ್ಟಾರ್ಟ್ ಆಗ್ತೈತಿ. ನವಂಬರ್ ಹಿಂಗ ಆ ತಿಂಗಳದಾಗ ಬರ್ತಿತ್ತು. ಅಕ್ಟೋಬರ್ ನವಂಬರ್ ಇಲ್ಲದ ಹಂಗ 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 ಒಳಗೆ ಬರ್ಕೊಂತ ಹೊಂಟೈತದ. ಜೂನು ಜುಲೈ ಆಗಸ್ಟ್ ಮುಂದಿನ ವರ್ಷ ಇದ್ರಾಗ ಬರುತ್ತಾನಲ್ಲ. ಇದ್ರಾಗ ಬರ್ತೈತಿ ಮತ್ತೆ ಅಕ್ಟೋಬರ್ ಮೇದಾಗ ಬರ್ತದ ಅನ್ಸುತ್ತ. ಮುಂದಿನ ವರ್ಷ ಇಲ್ಲೇ ಬರ್ತೈತಿ ಮತ್ತೆ. ಡಿಸೆಂಬರ್ ಏನಿದೆ ಹಿಂಗ ಒಂದೊಂದ್ ತಿಂಗಳ ಹಂಗ ಒಳಗೆ ಹಾಕೋಂತ ಹೋಗುತ್ತಾನ. ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್. ಎಸ್ ನೋಡ್ರಿ, ಫೈನಲಿ 2026 ಡೈರಿ ತಗೊಂಡು ಬಂದೆ. ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ. ಹೆಂಗೈತಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಬೇಕಾಗಿರೋ ಅಂಥದ್ದು ಸಿಗಲಿಲ್ಲ. ಏನೋ ಗುಡ್ ಥಾಟ್ಸ್, ಪಾಸಿಟಿವ್ ಥಾಟ್ಸ್ ಇರೋದು ಬೇಕಾಗಿತ್ತು ಡೈರಿ ನೋಡಿದ ಕೂಡಲೇ.
ಬಟ್ ಆ ಥರ ಸಿಗಲಿಲ್ಲ. ಓಕೆ ಅನ್ನಂಗೆ ಸಿಕ್ತು. ಹಳೆ ಡೈರಿ ಅಂಕರ ಮುಗ್ದೈತಿ. ಇನ್ನೊಂದು ಸ್ವಲ್ಪ ಪೇಜ್ ಅದ ಬಿಡ್ರಿ, ಭಾಳ ಇಲ್ಲ, ಒಂದು ಸ್ವಲ್ಪ ಅದಾವ ಅಲ್ಲೋಸಿಲ್ಲೋಸು. ಸೊ ಹಂಗಾಗಿ ಹೊಸ ಡೈರಿ ತೊಗೊಂಬಿಡೋನು ಈ 2026ಗೆ ಅಂತೇಳಿ ತಗೊಂಡಿನಿ. ಇದ್ರಾಗಿನ್ನ ಬರೀಬೇಕು. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ಈ ಡೇ ಬ್ಲಾಗ್ ಇರ್ತಿತ್ತು ನೋಡ್ರಿ. ಮತ್ತು ನಾನು ನೆಕ್ಸ್ಟ್ ಸಿಗ್ತೀನಿ.